ಹರಿಹರಪುರದಲ್ಲಿ ನಿನ್ನೆ ಸಂಜೆ ಘಟನೆ ಆಗಿದೆ. ಇದು ಘಟನೆ ಆಗಿದ ತಕ್ಷಣ ನಾವು ನಮ್ಮ ಸಂಬಂಧಪಟ್ಟ ಕಂದಾಯ ತನಿಖಾಧಿಕಾರಿಗಳ ರಾಮಲಿಂಗಪುರನ ಇಲ್ಲಿ ಕಳಿಸ್ಕೊಟ್ಟು ನಿನ್ನೆ ಸಂಜೆ ಬಂದು ಅವರು ಸ್ಥಳ ತನಿಖೆ ಎಲ್ಲ ಮಾಡಿ ನಮಗೆ ವರದಿಯನ್ನು ಕೊಟ್ಟಿರ್ತಾರೆ. ವರದಿ ಮೇಲೆ ನಾನು ಮೇಲಧಿಕಾರಿಗಳು ಸಹ ವರದಿಯನ್ನು ಸಲ್ಲಿಸಿರ್ತೇನೆ. ತದನಂತರ ಈಗ ಅವ್ರು ಏನು ಗುಡಿಸಲಿತ್ತು ಎಲ್ಲ ಸಹ ಸುಟ್ಟು ಭಸ್ಮವಾಗಿದೆ. ಅವರಿಗೆ ಏನೂ ಸಹ ಉಳಿದಿಲ್ಲ. ಅದಕ್ಕೆ ಅವ್ರಿಗೆ ಅರ್ಜೆಂಟಾಗಿ ತಾತ್ಕಾಲಿಕವಾಗಿ ನಾವು ಸಹ ಅವ್ರಿಗೆ ಒಂದು ಉಳ್ಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಸ್ಕೂಲ್ಗೆ ಸದ್ಯಕ್ಕೆ ಸ್ಕೂಲಲ್ಲಿ ಅವ್ರಿಗೆ ಇರೋದಕ್ಕೊಂದು ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀನಿ. ಈಗ ಅಲ್ಲಿ ಕರೆಂಟ್ ಇಲ್ಲ ಅಂತಾರೆ, ಕರೆಂಟ್ ವ್ಯವಸ್ಥೆ ಮಾಡೋಕ್ಕೂ ಸಹ ನಾನು ಸಂಬಂಧಪಟ್ಟ PD ಅವ್ರಿಗೆಲ್ಲ ಸೂಚನೆ ಕೊಟ್ಟಿದ್ದೀನಿ. ಸ್ವಲ್ಪ ಅವ್ರಿಗೆ ರೇಷನ್ ಸಹ ನಾವು ತಂದು ಕೊಡ್ತಾಯಿದ್ದೀವಿ. ಜೊತೆಯಲ್ಲಿ ಅವ್ರಿಗೆ ಸ್ವಲ್ಪ ಬಟ್ಟೆಗಳು ಎಲ್ಲ ಕೊಡೋಕ್ಕೆ ಹೇಳಿದ್ದೀನಿ. ಈಗ ನಂತರ ಫಸ್ಟ್ ಅವ್ರಿಗೆ ಸ್ಕೂಲಲ್ಲಿ ಎಷ್ಟೇ ಆಗಲಿ ಸ್ವಲ್ಪ ಅವ್ರದ್ದು ಜೀವನ ಸುಧಾರಿಸ್ಕೊಳ್ಳಿ. ಜೊತೆಯಲ್ಲಿ ಈಗ ಅವಲೇ ನಾನು ಸಂಬಂಧಪಟ್ಟ ಹತ್ರ ನೆನ್ನೆ ಬೆಳಗ್ಗೆನೇ ಮಾತಾಡಿ ಎಲ್ಲ ಹೇಳಿದ್ದೀನಿ. ಅವರಿಗೆ ಒಂದು ಮನೆಯೂ ಸಹ ಸ್ಯಾಂಕ್ಷನ್ ಮನೆ ಆಲ್ರೆಡಿ ಅವ್ರದ್ದು ಸೈಟ್ ಇದೆ, ಮನೆ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತೇಳಿ ಬೆಳಗ್ಗೆ ಭರವಸೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಅವರು ಇನ್ನೊಂದು ವಾರ 15 ಸಲ ಶೀಘ್ರದಲ್ಲೇ ಅವ್ರ ಮನೆ ಒಂದು ಸ್ಯಾಂಕ್ಷನ್ ಮಾಡಿ ಮನೆ ಕಟ್ಸ್ಕೊಡೋಕೆ ಒಂಚೂರು ವ್ಯವಸ್ಥೆ ಮಾಡೋಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ನಮ್ಮ ಸರ್ಕಾರದಿಂದ ಏನು ಅವ್ರಿಗೆ ಸವಲತ್ತು ತೋರಿಸ್ಬೇಕು, ಖಂಡಿತ ನಾವು ಸವಲತ್ತು ತೋರ್ಸಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತೀವಿ. ದಯಮಾಡಿ ನೀವು ನಿವೇಶನ ಒದಗಿಸ್ಕೊಡ್ಬೇಕು ಸರ್. ಅವ್ರಿಗೆ ನಿವೇಶನ ಇಲ್ಲ ಸರ್. ಅಲ್ಲಿ ಈಗ ನಾವು ಇದಾಕಿದ್ದಾರೆ ಇಲ್ಲ ಸರ್. ಅದು ಬಾಯಿ ಹಾಕಿದ್ದಾರೆ ಅಂತ ಹೇಳ್ತಾರೆ. ಮಗನ ಇದಿದೆ, ಮಗನ ಅಂಡರಲ್ಲಿದೆ. ಇವ್ರಿಗೆ ಯಾವುದೇ ನಿವೇಶನ ಇಲ್ಲ ಸರ್. ಹೊಸದಾಗಿ ನಿವೇಶನ ಕೊಡಿಸ್ಬೇಕು. ಹೊಸದಾಗಿ ನಿವೇಶನ ಕೊಡಿಸ್ಬೇಕು ಸರ್. ಆಯ್ತು, ಮಾಡೋಣ, ಅದಕ್ಕೆ ತೊಂದರೆ ಇಲ್ಲ. ನಾನು ಹೇಳ್ತಾ ಇರೋದಂದ್ರೆ ಸದ್ಯಕ್ಕೆ ಆಲ್ರೆಡಿ ನಿವೇಶನ ಇರೋದ್ರಿಂದ ಫಸ್ಟ್ ಮನೆ ಕಟ್ಕೊಂಡ್ಬಿಡ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಇಲ್ಲ ಸರ್, ನಿವೇಶನ ಇಲ್ಲ ಇವ್ರಿಗೆ. ಖಾಲಿ ನಿವೇಶನ ಇಲ್ಲ. ಖಾಲಿ ನಿವೇಶನ ಪೂರ್ತಿ ಇಲ್ಲ. ಓಕೆ. ಮತ್ತೆ ಅದು ಬೇಸ್ಮೆಂಟ್ ಹಾಕಿರೋದು ಯಾರ್ದು ಅಂತದ್ದು? ಇವ್ರ ಮಗಂದು. ಅಲ್ಲ ಆಯ್ತು, ನಾನು ಹೇಳ್ತಿರೋದಂದ್ರೆ ಸದ್ಯಕ್ಕೆ ಅರ್ಜೆಂಟಾಗಿ ಇವಾಗ ಅದೇನು ನಿವೇಶನ ಇದೆಯಲ್ಲ, ಬೇಸ್ಮೆಂಟ್ ಹಾಕಿದ್ರಲ್ಲ, ಅದಕ್ಕೆ ಒಂದು ಮನೆಗೆ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ ಗ್ರಾಮ ಪಂಚಾಯತಿಯಿಂದ. ಮನೆ ಕಟ್ಕೊಂಡು ಫಸ್ಟ್ ಒಳಗೆ ಸೇರ್ಕೊಳ್ಳಿ. ಆಮೇಲೆ ನಿಮಗೆ ಅಲ್ಲಿ ಪಕ್ಕದಲ್ಲಿ ಏನೋ ನಿವೇಶನ ಇದ್ರೆ ಗ್ರಾಮ ಪಂಚಾಯತಿಯವರಿಗೆ ಆಲ್ರೆಡಿ ಈಗ IO ಸಾಹೇಬ್ರ ಮಾತಾಡಿದ್ದೀನಿ. ಆಮೇಲೆ PD ಅವ್ರಿಗೆ ಹೇಳಿದ್ದೀನಿ. ಸರ್ಕಾರದಿಂದ ಕ್ರಮ ವಹಿಸ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಹೆಣ್ಣು ಹುಡುಗಿ ವಿದ್ಯಾಭ್ಯಾಸ ಮಾಡ್ತಾ ಇದೆ. ಆ ಹುಡುಗಿಗೆ ಒಂದು ಸ್ವಲ್ಪ ನಿಮ್ಮ ಸರ್ಕಾರದ ಕಡೆಯಿಂದ ಏನಾದರೂ ಅನುಕೂಲ ಇನ್ನೂ ಹೆಚ್ಚಿನದಾಗಿ. ಈಗ ಗೊತ್ತಾಯ್ತಾ ಹುಡುಗಿ ಅವಳೆ ಬಂತು ಹೇಳುತ್ತೆಲ್ಲ ಕಷ್ಟ ಎಲ್ಲ ಹೇಳಿದ್ರು. ನಾನು ಕೇಳಿಸ್ಕೊಂಡೆ. ಬುಕ್ಸು ಎಲ್ಲ ಸಹ ಸುಟ್ಟೋಗ್ಬಿಟ್ಟಿದೆ ಸರ್ ಅಂತ ಹೇಳ್ತು. ಅದಕ್ಕೆ ನಮ್ಮ ಸರ್ಕಾರದಿಂದ ಏನು ಅನುಕೂಲ ಆಗುತ್ತಾ ಖಂಡಿತ ಮ್ಯಾಕ್ಸಿಮಮ್ ನಮ್ಮ ಪ್ರಯತ್ನ ಪಟ್ಟು ಕೊಡಿಸ್ಕೊಡಕ್ಕೆ ನಾನು ವ್ಯವಸ್ಥೆ ಮಾಡಿಸ್ತೀನಿ. ಸದ್ಯಕ್ಕೆ ನಾನು ಅವ್ರಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಯಾರು ಸಹ ಎದುರ್ಕೋಬೇಡಿ, ಧೈರ್ಯವಾಗಿರಿ, ನಿಮ್ಮ ಪರವಾಗಿ ನಾವು ಇರ್ತೀವಿ ಅಂತಲೇ ಹೇಳಿದ್ದೀನಿ. ಅವ್ರಿಗೇನೇ ತೊಂದರೆ ನಮ್ಮ ಕಾಲ್ ಮಾಡಿ ನಾನು ಖಂಡಿತ ಬಂದು ಅಟೆಂಡ್ ಮಾಡ್ತೀವಿ. ಅವ್ರಿಗೆ ಏನಾದ್ರು ತೊಂದರೆ ಆದರೆ ನಾವೀಗ ಎಮರ್ಜೆನ್ಸಿಗೆ ಸದ್ಯಕ್ಕೆ ಸ್ಕೂಲಲ್ಲಿ ಎಲ್ಲ ಲೈಟ್ಸ್ ಎಲ್ಲ ಹಾಕಕ್ಕೆ ಹೇಳಿದ್ದೀನಿ PD ಅವ್ರಿಗೆ. ಅಲ್ಲ ಸರ್, ಎಲ್ಲ ಹಾಕಿ ಅಲ್ಲಿ ಇಡಕ್ಕೆ ವಾಸ್ತವಕ್ಕೆ ವ್ಯವಸ್ಥೆ ಮಾಡಿಸ್ತೀವಿ. ಸ್ಕೂಲ್ ಅಂದರೆ ಅವ್ರಿಗೆ ಅಲ್ಲಿ ಮಕ್ಕಳಿಗೆ ಹಾಗಾಗಿ ಇಲ್ಲೆಲ್ಲರ ತಾತ್ಕಾಲಿಕ ಒಂದು ಟೆಂಟ್ ಮಾಡಿಕೊಟ್ರೆ ನೀವು ಉತ್ತಮ. ಪಂಚಾಯತಿ ಕಡೆಯಿಂದನೋ ನಿಮ್ಮ ಕಡೆಯಿಂದನೋ ಯಾವ ಕಡೆ ಇಲ್ಲೇ ಮಾಡ್ಕೊಡೋದಂತ ಇಲ್ಲೇ ಮಾಡಿಕೊಟ್ಬಿಟ್ರೆ ಉತ್ತಮ. ಸದ್ಯಕ್ಕೆ ನಾನು ಒಂದು 2-3 ಸಲ ಇರಲಿ. ಇವಾಗ ಅರ್ಜೆಂಟ್ ಎಮರ್ಜೆನ್ಸಿಗೆ ನಾನು ಹೇಳ್ತಾ ಇರೋದು. ಇವಾಗ ಆಗಿದ್ದಿಲ್ಲ, ಈ ಘಟನೆ ಆಗಿದೆಯಲ್ಲ, ನಿಮ್ಮ ಹೆಸರು ಗೊತ್ತಾಗಿಲ್ಲ. ಇವರೇ ನಾಗರಾಜ್ ಇವನ ಹೆಸರು ನಾನು ಹೇಳ್ತೀನಿ. ತಗೋಬಿಡಿ. ನಾನು ಹೇಳ್ತಾ ಇರೋದು ನಾಗರಾಜ್ ಅವರೇ, ಅರ್ಜೆಂಟಾಗಿ ಫಸ್ಟ್ ಆ ಸ್ಕೂಲಲ್ಲಿ ಫಸ್ಟ್ ಹೋಗ್ಲಿ, 1 or 2 days ಇರಲಿ. ಆಮೇಲೆ ನಾನು ಡಿಸ್ಕಷನ್ ಮಾಡಿ ಇವತ್ತು ಮಾತಾಡಿ ವ್ಯವಸ್ಥೆ ಖಂಡಿತ. ನಮ್ದು ನಾವಿಲ್ಲ, ಇವರು ಮನೆ ಕಡೆ ಎಲ್ಲ ಇದ್ದಾರೆ. ಅದೇ ಇದ್ರಲ್ಲ